ತುಳಸಿ ಎಲೆಯೊಂದಿಗೆ ಉಪ್ಪನ್ನು ಸೇರಿಸಿ ಹಲ್ಲಿಗೆ ಇಟ್ಟರೆ ಹಲ್ಲು ನೋವು ಕಡಿಮೆ ಆಗುತ್ತದೆ. ಮತ್ತು ಚಿನ್ನ ಮಾತ್ರೆಯೊಟ್ಟಿಗೆ ತುಳಸಿಯನ್ನು ಸೇರಿಸಿ ಕುಡಿದರೆ ಜಡ ತೆಗೆಯುವುದು ನಿಲ್ಲುತ್ತದೆ ಮತ್ತು ಹಲ್ಲು ನೋವು ಕಡಿಮೆ ಆಗುತ್ತದೆ. ಮತ್ತು ನಿದ್ದೆ ನಾನು 8ನೇ ತರಗತಿಯಲ್ಲಿ ಕಲಿತಿದ್ದೇನೆ. ನಾನು ಆರಿಸಿಕೊಂಡ ಸಸ್ಯ ತಗ್ಗಿ ಗಿಡ. ಇದನ್ನು ನೀರಿನೊಂದಿಗೆ ಜಜ್ಜಿ ಗಾಯಗಳಿಗೆ ಹಚ್ಚಿದರೆ ಗಾಯ ಕಡಿಮೆ ಆಗುತ್ತದೆ. ಮತ್ತು ಇದನ್ನು ಜಜ್ಜಿ ಕುಡಿದರೆ ಹೊಟ್ಟೆ ನೋವು ಹೋಗುತ್ತದೆ. ಮಾಡಿ ಕುಡಿಯಬೇಕು. ಮತ್ತು ಕಲಿತಿದ್ದೇನೆ. ನಾನು ತಂದಿರುವ ಗಿಡ ಎಕ್ಕದ ಗಿಡ. ಎಕ್ಕದ ಗಿಡವು ಒಂದು ಔಷಧೀಯ ಸಸ್ಯವಾಗಿದೆ. ಇದರ ಸಸ್ಯದ ಎಲೆಗಳು, ಹೂವುಗಳು ಮತ್ತು ಹಾಲುಗಳನ್ನು ನಾವು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಲು ಬಳಸಬಹುದು. ಕಲಿಯುತ್ತೇನೆ. ನಾನು ತಂದಿರುವ ಗಿಡದ ಹೆಸರು ಹಾಡೆಬಡ್ಡಿ. ಇದರ ಬೇರನ್ನು ಜಜ್ಜಿ ಲಿಂಬೆಯೊಂದಿಗೆ ಬೆರೆಸಿ ಕುಡಿದರೆ ಹೊಟ್ಟೆ ನೋವು ಕಡಿಮೆ ಆಗುತ್ತದೆ. ಮತ್ತು ಇದನ್ನು ಅಕ್ಕಿ ನೀರಿನೊಂದಿಗೆ ಇದನ್ನು ಜಜ್ಜಿ ತಲೆಗೆ ಹಾಕುವುದರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತದೆ. ಮತ್ತು ಇದು ಸೋಗೆದ ಗಿಡದ ಎಲೆ. ಇದನ್ನು ಜಜ್ಜಿ ನೀರಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತದೆ. 7ನೇ ತರಗತಿಯಲ್ಲಿ ಕಲಿತಿದ್ದೇನೆ. ನಾನು ಹಚ್ಚಿಕೊಂಡ ಗಿಡದ ಹೆಸರು ಪೇರಳೆ. ಇದು ಹಲ್ಲು ನೋವಿಗೆ ಮತ್ತು ಹೊಟ್ಟೆ ನೋವು ಸರಿಯಾಗುತ್ತದೆ. ಮತ್ತು ಇದರ ಹೆಸರು ಮೆಕ್ಕೆ ಗಿಡ. ಇದು ಮುಚ್ಚಿದಾಗ ತೆಗೆಯಲು ಸಹಾಯ ಆಗುತ್ತದೆ. ಮತ್ತು ಇದರ ಹೆಸರು ರಮಣೇಶ್. ಇದು ಎಲ್ಲಿಯಾದರೂ ಓಡುವಾಗ ಬಿದ್ದ. ನಾನು ತಂದಿರುವ ಸಸ್ಯದ ಹೆಸರು ಸಂಬೃಗಿ ಗಿಡ. ಸಂಬೃಗಿ ಗಿಡ ಜಲಶೀತಕ್ಕೆ ಆಗುತ್ತದೆ. ಅದನ್ನು ಹೇಗೆ ಮಾಡಲಾಗುತ್ತದೆ? ನಾನು ತಂದಿರುವ ಸಸ್ಯದ ಹೆಸರು ಸಂಬೃಗಿ. ಮಕ್ಕಳಿಗೆ ಮದ್ದು ಕೊಡುತ್ತಾರೆ. ಶೀತ ಜ್ವರ ಇದ್ದರೆ ಇದರ ಹೆಸರು ಕೊಂಗಾರು. ಇದನ್ನು ಕಫಕ್ಕೆ ಜಜ್ಜಿ ಕುಡಿದರೆ ಕಫ ಕಡಿಮೆಯಾಗುತ್ತದೆ. ಇದನ್ನು ಇನ್ನೊಂದು ಜೊತೆ ಜಜ್ಜಿ ಗಂಟಲಿಗೆ ಹಚ್ಚಿದರೆ ಗಂಟಲು ನೋವು ಕಡಿಮೆ ಆಗುತ್ತದೆ. ಗಿಡದ ಹೆಸರು ತುಂಬೆ ಗಿಡ. ಇದರ ಎಲೆಗಳನ್ನು ತೆಗೆದು ಇದನ್ನು ಗುದ್ದಿ ಅದಕ್ಕೆ ಚಿಹ್ನೆಯ ಮಾತ್ರೆಯನ್ನು ಹಾಕಿ ಮಕ್ಕಳಿಗೆ ಕೊಡ್ತಾರೆ. ಆ ಮದ್ದುವಿನಿಂದ ಮಕ್ಕಳಿಗೆ ಶೀತ ಕಡಿಮೆ ಆಗುತ್ತದೆ. ಇದರ ಹೆಸರು ಎಕ್ಕದ ಗಿಡ. ನಮಗೆ ಗಂಟು ನೋವು ಆದರೆ ಇದರ ಬೇರನ್ನು ನಾವು ಬೇಯಿಸಿ ಕಾಲಿಗೆ ಹಾಕಬೇಕು. ಇದರ ಹೆಸರು ಸಾಂಬ್ರಾಣಿ ಗಿಡ. ಇದರ ಎಲೆಗಳಿಂದ ಮಕ್ಕಳಿಗೆ ಶೀತ ಬಂದರೆ ಮದ್ದು ಮಾಡಿಕೊಡುತ್ತಾರೆ. ಇದರ ಹೆಸರು ಕಹಿಬೇವಿನ ಗಿಡ. ಇದನ್ನು ನಾವು ನೀರಿಗೆ ಹಾಕಿ ಬೇಯಿಸಿ ಸ್ನಾನ ಮಾಡಿದರೆ ಗಜ್ಜಿಗಳು ಕಡಿಮೆ ಆಗುತ್ತದೆ. ನುಗ್ಗೆಯ ಗಿಡ. ಇದನ್ನು ನಾವು ಪಲ್ಯ ಮಾಡಿ ತಿಂದರೆ ಹೊಟ್ಟೆಯಲ್ಲಿರುವ ಕೆಟ್ಟ ಹುಳಗಳು ಸಾಯುತ್ತದೆ. ಕರಿಬೇವು. ಇದರಿಂದ ಹೊರಟ್ಟೆ ಮದ್ದು ಮಾಡುತ್ತಾರೆ. ಇದನ್ನು ಬುದ್ಧಿ ಇದಕ್ಕೆ ಉಪ್ಪು ಎಲ್ಲ ಹಾಕಿ. ಇದರ ಹೆಸರು ತುಳಸಿ ಗಿಡ. ಇದನ್ನು ತಿಂದರೆ ಒಳ್ಳೆಯದು. ಇದನ್ನು 5ನೇ ತರಗತಿಯಲ್ಲಿ ಕಲಿತಿದ್ದೇನೆ. ನಾನು ಆರಿಸಿರುವ ಗಿಡದ ಸಸ್ಯದ ಗಿಡ ಅಡಿಕೆಗೆ ಬೇಕು. ಇದರ ಎಲೆಯಿಂದ ಪಲ್ಯ ಮಾಡುತ್ತಾರೆ. ಇದರ ಕಾಯಿಯಿಂದ ಸಾರು ಮಾಡುತ್ತಾರೆ. ಇದರ ಹೆಸರು ವಿಟಮಿನ್ ಗಿಡ. ಇದನ್ನು ಸಸ್ಯ. ನಾನು ನನ್ನ ಹೆಸರು ನಾನು 5ನೇ ತರಗತಿಯಲ್ಲಿ ಕಲಿತಿದ್ದೇನೆ.
ಮೆಕ್ಕೆ ಗಿಡ. ಇದರಿಂದ ಮಕ್ಕಳಿಗೆ ಮಕ್ಕಳ ಸಂರಕ್ಷಣೆಯನ್ನು ಕಲಿತೇನೆ. ನಾನು ಸಸ್ಯದ ಹೆಸರು ತುಂಬೆ. ತುಂಬೆ ಬೆಚ್ಚಿ ತುಪ್ಪ ಹಾಕಿ ಕುಡಿದರೆ ಹೊಟ್ಟೆ ನೋವು ಕಡಿಮೆ ಆಗುತ್ತದೆ. ನಾನು 3ನೇ ತರಗತಿಯಲ್ಲಿ ಕಲಿತೀನಿ. ನಾನು ತಂದಿರುವ ಸಸ್ಯದ ಹೆಸರು ತುಳಸಿ. ಜ್ವರ ಕೆಮ್ಮು ಇದ್ದರೆ ತಿಂದರೆ ಹೋಗುತ್ತದೆ. ನನ್ನ ಸಸ್ಯದ ಹೆಸರು ಪಪ್ಪಾಯಿ. ತರಗತಿಯಲ್ಲಿ ಕಲಿತಿದ್ದೀನಿ. ಸಸ್ಯದ ಹೆಸರು ಕಷಾಯ ಮಾಡಿ ಕುಡಿದರೆ ಅದನ್ನು ನೋವು ಕಡಿಮೆ ಆಗುತ್ತದೆ. ನನ್ನ ಹೆಸರು ಸುದರ್ಶನ. 2ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಈ ಎಲೆಯ ಹೆಸರು ಇದನ್ನು ಇದರ ಎಣ್ಣೆಯನ್ನು ತಯಾರಿಸಿ ಗಂಟು ನೋವಿಗೆ ಬಳಸುತ್ತಾರೆ. ಇದರ ಹೆಸರು ಪೇರಳೆಹಣ್ಣಿನ ಎಲೆ. ಇದನ್ನು ಜೀರಿಗೆ ಹಾಕಿ ಕಷಾಯ ಮಾಡಿ ಹೊಟ್ಟೆ ನೋವಿಗೆ ಜೀರಿಗೆ ಹಾಕಿ ಕಷಾಯ ಮಾಡಿ ಕುಡಿಯುತ್ತಾರೆ. ಅದರ ಎಲೆ ಇದನ್ನು ಬೆಳಗ್ಗೆ ಬೇಗ ಎದ್ದು ಹಲ್ಲು ತಿಂದರೆ ಬುದ್ಧಿಶಕ್ತಿ ವೃದ್ಧಿಸುತ್ತದೆ. ಎಲೆ ಇದನ್ನು ಕಷಾಯ ಮಾಡಿ ಕುಡಿಯುತ್ತಾರೆ. 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಹೆಸರು ತುಳಸಿ. ನಮಗೆ ಬಾಯಲ್ಲಿ ತಿಂದರೆ ಕಡಿಮೆ ಆಗುತ್ತದೆ. ವಿಡಿಯೋ ಮಾಡ್ತಾರೆ ಹೇಳ. ನೆಕ್ಸ್ಟ್